ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದಾಗ ಐ ಥಿಂಕ್ ಕಿರಿಕ್ ಪಾರ್ಟಿ ಪ್ರಮೋಷನ್ ಟೈಮಲ್ಲಿ ಬಿಗ್ FM ಸ್ಟುಡಿಯೋಗೆ ಬಂದಿದ್ದೆ. 18 ಸೀಯಿಂಗ್ ಸಚ್ ಅಮೌಂಟ್ ಆಫ್ ಸಕ್ಸಸ್. ಟುಡೇ ವೆರ್ ಯು ಲುಕ್ ಬ್ಯಾಕ್, ವಾಟ್ ಯು ಥಿಂಕ್? ಕಿರಿಕ್ ಪಾರ್ಟಿ ಆದಾಗ ನನ್ನ ಲೈಫ್ ಟುಕ್ ಅ ಟ್ರಾನ್ಸ್ಫಾರ್ಮೇಷನ್. ನಾನು ಪ್ಯಾರಿಸ್ಗೆ ಹೋದೆ. ಫಿಲಮ್ ಸಕ್ಸಸ್ ಆದಮೇಲೆ ದೇ ಪೇಡ್ ಅಸ್ ಮೋರ್. ದೇ ಆರ್ ಒನ್ ಆಫ್ ದ ಬೆಸ್ಟ್ ಟೀಮ್ಸ್. ದೇರ್ ಇಸ್ ನೋ ಟೂ ವರ್ಡ್ಸ್ ಅಬೌಟ್ ಇಟ್. ವಾಟ್ ಯು ಲಿವ್ ಫಾರ್ ಡೂಡ್? ಫುಡ್. ಮೈ ಲೈಫ್ ಮೋಟಿವ್ ಇಸ್ ವಾಟ್ ಆರ್ ಯು ವರ್ಕಿಂಗ್ ಫಾರ್. ಗೋಲ್ಡ್ ಇಸ್ಕೋತಾರೆ, ಸಿಲ್ವರ್ ಇಸ್ಕೋತಾರೆ, ಮನೆ ಇಸ್ಕೋತಾರೆ, ಬಟ್ ಅವರು ನ್ಯೂಟ್ರಿಷನಲ್ ಏನೂ ಇರಲ್ಲ. ದುಡ್ಡಿದೆ ಅವ್ರ ಹತ್ರ. ಲೈಕ್ ವಾಟ್ ಗೋಸ್ ಇನ್ಸೈಡ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ವಾಟ್ ಗೋಸ್ ಔಟ್ಸೈಡ್. ಎಲ್ಲರೂ ಟ್ರಾವೆಲ್ ಮಾಡ್ತಾರೆ. ನೀವು ಟ್ರಾವೆಲ್ ಮಾಡಿದಾಗ ಐ ಸಿ ಲಾಟ್ ಆಫ್ ವಾವ್ ಮೊಮೆಂಟ್ಸ್. ಸ್ಕೂಬಾ ಡೈವಿಂಗ್, ಅದರಲ್ಲಿ ಲಿಟ್ರಲಿ ಮೇಡಮ್ ಅವರು ಹಿಂದೆ ಆಕ್ಸಿಜನ್ ಸಿಲಿಂಡರು, ರೆಗ್ಯುಲೇಟರ್ ಎಲ್ಲದ್ರ ಜೊತೆಗೆ ಡಾನ್ಸಿಂಗ್ ಅಂಡರ್ ವಾಟರ್. Life experiences. 20 years later, you will not remember this movie shooting that you went to. You will definitely remember the first time you danced under water. ನನ್ನ ಲೈಫ್, ನಾನು ಒಂದು 60 ವರ್ಷ ಆದಾಗ ನನ್ನ ಮೊಮ್ಮಕ್ಳಿಗೆ ನಾನು ನನ್ನ ಕತೆ ಹೇಳಬೇಕಾದ್ರೆ ಐ ಶುಡಂಟ್ ಹ್ಯಾವ್ ದೀಸ್ ನಾರ್ಮಲ್ ಸ್ಟೋರೀಸ್ ದಟ್ ಎವ್ರಿಬಡಿ ಇಸ್ ಟೆಲಿಂಗ್ ಎವ್ರಿಬಡಿ. ಐ ಶುಡ್ ಹ್ಯಾವ್ ಕೂಲ್ ಸ್ಟೋರೀಸ್ ಟು ಟೆಲ್. 16 ವರ್ಷ ಇದ್ದಾಗ ನಾನು ಮುಂಬೈಗೆ ಹೋಗಿದ್ದೆ. ನನಗೆ ಡ್ಯಾನ್ಸ್ ಮಾಡಬೇಕಾಗಿತ್ತು. ನಮ್ಮ ಅಪ್ಪ ಅಮ್ಮ ವರ್ ವೆರಿ ಸ್ಟ್ರಿಕ್ಟ್ ದಟ್ 12ನೇ ಕ್ಲಾಸ್ ಆದರೂ ನೀನು ಮುಗಿಸ್ಲೇಬೇಕು. ಅದಾದಮೇಲೆ ನೋಡೋಣ. 11th ಸ್ಟ್ಯಾಂಡರ್ಡ್ ಎಂಡಿಂಗಲ್ಲಿ ನಾನು ಬಾಂಬೆಗೆ ಕೊಡೋದೆ. ಡಾನ್ಸ್ ಇಂಡಿಯಾ ಡಾನ್ಸಿಗೆ ಆಡಿಷನ್ ಕೊಡೋದಕ್ಕೆ. ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಆದೆ. ಕಾಂಟ್ರಾಕ್ಟ್ ನಮ್ಮ ಅಪ್ಪ ಅಮ್ಮನೇ ಸೈನ್ ಮಾಡಬೇಕು. ನಮ್ಮ ಅಪ್ಪ ಅಮ್ಮ ಹೇಳಿದ್ರೆ ನಾನು ಸೈನ್ ಮಾಡಲ್ಲ, ವಾಪಸ್ ಬಾ. ವಾಪಸ್ ಆ್ಯಕ್ಟರ್ ಆಗಬೇಕಂದ್ರೆ ತುಂಬ ಜನ ಹೇಳ್ತಾರೆ, ಓ ಅಷ್ಟು ಓವರ್ ಕಾನ್ಫಿಡೆಂಟ್. ಐ ಥಿಂಕ್ ಕಾನ್ಫಿಡೆನ್ಸ್ ಆನ್ ಯೋರ್ ಸೆಲ್ಫ್ ಇಸ್ ಕೀ. You can have a successful career, you can become a billionaire at 20 years old, but life experiences you cannot buy. How are you doing? ನಾನು ತುಂಬ ಚೆನ್ನಾಗಿದ್ದೀನಿ. ಹೌ ಆರ್ ಯು ಗರ್ಲ್? ವೆರಿ ಗುಡ್. ಇಷ್ಟೊತ್ತು ನಾವು ಆ್ಯಕ್ಚುಲಿ ಆಫ್ ಕ್ಯಾಮರಾ ಮಾತಾಡ್ತಾನೆ ಇದ್ವಿ. ಎಷ್ಟು ಮಾತಾಡ್ಬಿಟ್ಟಿದ್ದೀವಿ ಅಂತಂದರೆ ಲೈಕ್ ರೆಕಾರ್ಡಿಂಗ್ ವರ್ಕ್ ಆಗ್ತಾ ಇರಲಿಲ್ಲ. ಇವಾಗ ವರ್ಕ್ ಆಗ್ತಾ ಇದೆ. ಆಲ್ ಗುಡ್. ರೋಲ್ ಇಟ್. ಸೊ ಜಸ್ಟ್ ಕ್ಯೂರಿಯಸ್. ಸೊ ಫಸ್ಟ್ಲಿ ನಾನು ನಿಮ್ಗೊಂದೇನೋ ಒಂದು ಹೆಸರು ಇಲ್ಲೇ ಇದು ಮಾಡೋದಲ್ಲ, ಸ್ಯಾಮ್ ಹೆಗಡೆ ಅಂತ. ಆಸ್ ಎನಿಬಡಿ ಕಾಲ್ ಯು ಸ್ಯಾಮ್ ಹೆಗಡೆ? ದೇರ್ ಆರ್ ಪೀಪಲ್ ಹೂ ಕಾಲ್ ಮಿ ಸ್ಯಾಮ್ ಹೆಗಡೆ ಬಿಕಾಸ್ ಸಂಯುಕ್ತ ಇಸ್ ವೆರಿ ಡಿಫಿಕಲ್ಟ್ ಟು ಸೇ. ಸಂಯುಕ್ತ ಕರ್ನಾಟಕ. ಸಂಯುಕ್ತ ಹೆಗಡೆ. ಸಂಯುಕ್ತ ಇನ್ ಕರ್ನಾಟಕ. ಸಂಯುಕ್ತ ಮೇಡ್ ಇನ್ ಕರ್ನಾಟಕ. ಕರ್ನಾಟಕ ಇಸ್ ಅ ನ್ಯೂಸ್ ಪೇಪರ್. ಹೌದೌದು. ಅಲ್ಲ, ಅದು ಯಾಕಂದ್ರೆ ನಾನು ನಿಮ್ಮ ಬಗ್ಗೆ ರಿಸರ್ಚ್ ಮಾಡ್ಬೇಕಾದ್ರೆ ಐ ಸಾ, ನನಗೆ ಗೊತ್ತಿರಲಿಲ್ಲ ಲೈಕ್ ಅಮ್ಮ ಇಸ್ ಕ್ರಿಶ್ಚಿಯನ್ ಅಂಡ್ ಡ್ಯಾಡ್ ಇಸ್ ಬ್ರಾಹ್ಮಿನ್ ಅಂತ. ದಟ್ಸ್ ವೆನ್ ಹಿಂಗೆ ಮಾತಾಡ್ತಾ ಐ ಆಲ್ವೇಸ್ ಕಾಲ್ ಯು ಸ್ಯಾಮ್ 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 ಅಂತ. ಫಸ್ಟ್ಲಿ ಹೇಗಿದ್ದೀರಾ, ಏನು ಮಾಡಿದ್ರಿ ಬೆಳಗ್ಗೆಯಿಂದ, ವಾಟ್ ಡಿಡ್ ಯು ಡು? ಇವತ್ತು ಬೆಳಗ್ಗಿಂದನಾ ಬೆಳಗ್ಗೆ 8 o'clock ಎದ್ದೆ, ಜಿಮ್ಗೆ ಹೋದೆ. ಜಿಮ್ ಮುಗಿಸ್ಕೊಂಡು ಬಂದು ಬ್ರೇಕ್ಫಾಸ್ಟ್ ತಿಂದೆ. ಮಸಾಲೆ ದೋಸೆ ತಿಂದೆ ಇವತ್ತು ಬ್ರೇಕ್ಫಾಸ್ಟ್ಗೆ. ವಾವ್. ಆಮೇಲೆ ಒಂದೊಳ್ಳೆ ಪ್ರೋಟೀನ್ ಶೇಕ್ ಕುಡಿದೆ. ಆಮೇಲೆ ರೆಡಿ ಆದೆ. ಆಮೇಲೆ ಲಂಚ್ ಮಾಡಿದೆ. ಲಂಚ್ ಮಾಡಿ ಇಲ್ಲಿಗೆ ಬಂದೆ. ನಿಮ್ದು ಇನ್ನೂ ಇಂಟರ್ವ್ಯೂ ನಡೀತಾ ಇತ್ತು. ಸೊ ಇನ್ನೊಂದ್ಸತಿ ಲಂಚ್ ಮಾಡಿದೆ. ವಾ, ಅಷ್ಟೇ. ಅದಾದ್ಮೇಲೆ ಕುತ್ಕೊಂಡಿದ್ದೀನಿ. ಕ್ರೇಜಿ. ಸೊ ಊಟ ಎಲ್ಲ ಎಲ್ಲಿಗೆ ಹೋಗ್ತಾ ಇದೆ ಅಂತ ನನಗೂ ಗೊತ್ತಿಲ್ಲ, ಕೇಳಕ್ಕೆ ಹೋಗ್ಬೇಡಿ. ಸೊ ಫಸ್ಟ್ಲಿ ತಿಂಡಿ ಇವರ ಯಾಕೆ ಕೇಳೋದಂದ್ರೆ ಐ ಜಸ್ಟ್ ವಾಂಟೆಡ್ ಟು ನೋ ಯುವರ್ ರುಟೀನ್. ಹೆಂಗೆ ಶುರು ಮಾಡ್ತೀರಾ, ಏನು ಕತೆ ಅಂತ. ಟುಡೇಸ್ ಹಾಟ್ ಟಾಪಿಕ್ ಆಫ್ ಕಾನ್ವರ್ಸೇಷನ್ ಎಲ್ಲರಿಗೂ. ವಾಟ್ TV ಸೀರೀಸ್ ಆರ್ ಯು ವಾಚಿಂಗ್? ವಾಟ್ಸ್ ಕೀಪಿಂಗ್ ಯು ಅಲೈವ್ ಕಾಂಟೆಂಟ್ ವೈಸ್? ಇವಾಗ ಗ್ರಿಸೆಲ್ಡಾ ನೋಡ್ತಾ ಇದ್ದೆ ನಾನು. ಏನದು? ಇಟ್ಸ್ ಅ ಶೋ ಆನ್ ನೆಟ್ಫ್ಲಿಕ್ಸ್. ಸೋಫಿಯಾ ವೆರ್ಗೇರಾ ಅವರ ಶೋ. ವಾಟ್ ಇಸ್ ಇಟ್ ಅಬೌಟ್? It's like Narcos, but it's a female thug. So she runs a drug cartel. And how she runs it and what happens at the show. It's a 8 episode limited series. Ado mugito. I just finished watching it. Probably I'll start watching Killer Soup ಇವತ್ತಿಂದ. Yes, Manoj Bajpayee and Konkana. ನೋಡಕ್ ಸೂಪರ್ ಆಗಿದೆ. ಅಂದ್ರೆ ಲೈಕ್ ಇಟ್ ಲುಕ್ಸ್ ವೆರಿ ಗುಡ್. ಐ ಡೋಂಟ್ ನೋ ಹೌ ಗುಡ್ ಇಟ್ ಈಸ್, ಬಟ್ ಗ್ರೇಟ್ ರಿವ್ಯೂಸ್ ಕೇಳ್ಪಟ್ಟಿದ್ದೀನಿ. ಸೊ ಹೋಪ್ಫುಲಿ ಚೆನ್ನಾಗಿರುತ್ತೆ. ಸೊ ಈ ಮುಂಚೆ ಆರ್ಟಿಸ್ಟ್ಗಳೆಲ್ಲ ಯಾರೆಲ್ಲ ಗೆಸ್ಟ್ಗಳಾಗಿ ಬರ್ತಾರೆ, ಮಾತಿಗೆ ಹೀಗೆ ಎಳಿಬೇಕಾದ್ರೆ ಎಲ್ಲಾರ್ದು ಒಂದಷ್ಟು ವಿಚಾರಗಳು ಆಚೆಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಅಗ್ನಿ ಶ್ರೀಧರ್ ಸರ್ ಇಸ್ ಅನ್ ಒರೇಷಿಯಸ್ ರೀಡರ್. ದಟ್ ಟು ಸಮಥಿಂಗ್ ದಟ್ ಎಕ್ಸೈಟ್ಸ್ ಹಿಮ್. ಸೊ ಅದೇ ಥರ ವಾಟ್ ಯು ಲಿವ್ ಫಾರ್ ಡೂಡ್? ಫುಡ್. ಫುಡ್. ಸೀರಿಯಸ್ಲಿ? ಊಟ. ಯು ಡೋಂಟ್ ಲುಕ್ ಲೈಕ್ ಇಟ್ ₹1. ಯಾರು ನಂಬೋದೇ ಇಲ್ಲ. ನಾನು ಏನು ಮಾಡಲಿ? ಸಿ ದ ಥಿಂಗ್ ಇಸ್ ನೋ ಕಿಲ್ಡ್ ಮೆಟಬಾಲಿಸಮ್. ಕ್ರೇಜಿ. ದೇವ್ರೆ, ನನ್ನ ಇಷ್ಟು ಚೆನ್ನಾಗಿ ಯಾರ್ದು ಕಣ್ ಬೀಳ್ದೆ ಈ ಥರ ನೋಡ್ಕೊಂಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ನಂಗೆ ತಿನ್ನಕ್ಕೆ ತುಂಬ ಇಷ್ಟ. ಮೈ ಲೈಫ್ ಮೋಟಿವ್ ಇಸ್ ವಾಟ್ ಆರ್ ಯು ವರ್ಕಿಂಗ್ ಫಾರ್.
if you're not working for food ಆ್ಯಂಡ್ ಯಾಕಂದ್ರೆ ನನಗೆ ಎಷ್ಟೊಂದು ಜನ ಗೊತ್ತು ಗೋಲ್ಡ್ ಇಸ್ಕೋತಾರೆ, ಸಿಲ್ವರ್ ಇಸ್ಕೋತಾರೆ, ಮನೆ ಇಸ್ಕೋತಾರೆ, ಬಟ್ ಅವರು ನ್ಯೂಟ್ರಿಷನಲ್ಲಿ ಏನೂ ಇರಲ್ಲ. ಲೈಕ್ ಅದೇ ಅನ್ನ ಸಾರು ತಿಂತಾ ಇರ್ತಾರೆ, ಡೈಲಿ ಅದೇ ತಿಂತಾರೆ, ದುಡ್ಡಿದೆ ಅವ್ರ ಹತ್ರ, ಬಟ್ ಏನು ತಿನ್ಬೇಕು ಕರೆಕ್ಟಾಗಿ ಗೊತ್ತಿಲ್ವಾ. ಲೈಕ್ ವಾಟ್ ಗೋಸ್ ಇನ್ಸೈಡ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ವಾಟ್ ಗೋಸ್ ಔಟ್ಸೈಡ್. ಲೈಕ್ ಐ ಕ್ಯಾನ್ ವೇರ್ ಅ ಫೇಕ್ ಗೋಲ್ಡ್ ಬ್ರೇಸ್ಲೆಟ್ ಆ್ಯಂಡ್ ಇಟ್ಸ್ ಓಕೆ, ಬಟ್ ಐ ಕಾಂಟ್ ಈಟ್ ಫೇಕ್ ಪ್ರೋಟೀನ್ ಆ್ಯಂಡ್ ಬಿ ಹ್ಯಾಪಿ ಅಬೌಟ್ ಇಟ್ ಅಲ್ವಾ. ಸೊ ಊಟ ಡೆಫಿನೆಟ್ಲಿ, ಊಟ ಬಿಟ್ಟರೆ ನಮ್ಮಮ್ಮ ಅಷ್ಟೇ. ವೆರಿ ನೈಸ್, ವೆರಿ ನೈಸ್. ಏನಿಲ್ಲ ಡೂಡ್, ಯು ಆರ್ 25. ಅಂದರೆ ಐ ರಿಮೆಂಬರ್ ನಿಮ್ಮನ್ನು ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದಾಗ ಐ ಥಿಂಕ್ ಕಿರಿಕ್ ಪಾರ್ಟಿ ಪ್ರಮೋಷನ್ ಟೈಮಲ್ಲಿ ಬಿಗ್ FM ಸ್ಟುಡಿಯೋಗೆ ಬಂದಿದ್ದೆ. ಅಲ್ಲಿ ಕಾಲಿ ಬಂದಿದ್ದೆ 18 years ನನಗೆ ಅವಾಗ. ಸೊ ಡೂಡ್, ಆವಾಗ ವೆನ್ ಐ ಸಾ ಯು, ಆನೆಸ್ಟ್ಲಿ ಯೂಶಲಿ ಎಲ್ಲ ಆ್ಯಕ್ಟರ್ಸ್ಗಳು ಯಾವುದೇ ಪ್ರಮೋಷನ್ಗೆ ಏನೇ ಅಂತ ಬಂದರು ದೇರ್ ಇಸ್ ಒನ್ ಲೈನ್, ಏನೋ ಒಂದು ಫ್ರೇಮ್, ಒಂದು ಥಿನ್ ಇದಿರುತ್ತೆ. ಯು ಆರ್ ಲೈಕ್ ಐ ರಿಮೆಂಬರ್ ದಿ ಓಪನಿಂಗ್ ಡೈಲಾಗ್ ಯು ಸೈಡ್, ಹೇ ನೀವಾ ನಿಮಿಷ ಹಂಗೆ ಕೇಳಿದ್ರಿ, ಹಿಂಗೆ ಯು ಗೋಯಿಂಗ್. ಐ ಆಮ್ ಲೈಕ್ ವಾವ್, ಬರೋ ಆ್ಯಕ್ಟರ್ಸ್ಗಳೆಲ್ಲ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇರ್ತಾರೆ, ಯು ಸೋ ಓಪನ್ ಅಂತ. ಸೊ ಯು ಆರ್ ಲೈಕ್ ದಿಸ್ ಎವ್ರಿವೇರ್. I am like this everywhere. It has its own pros and cons. ನಮ್ಮ ಸೊಸೈಟಿಯಲ್ಲಿ ಟು ಜಸ್ಟ್ ಬಿ ಆಫ್ ದಟ್ ಬಾಕ್ಸ್, ಅಂದರೆ ಎಲ್ಲರೂ ಒಂದು ಬಾಕ್ಸಲ್ಲಿ ಇದ್ದೀವಿ, ಇಟ್ಬಿಟ್ಟಿರ್ತಾರೆ. ಹೌದು, ಈ ಥರ ಬಿಹೇವ್ ಮಾಡಬೇಕು, ಈ ಥರ ಇರಬೇಕು, ಈ ಥರನೇ ಮಾತಾಡಬೇಕು. ಅವ್ರು ಆಚೆ ಹೋದರೆ, ಅಂದರೆ ಒಂದು ಈವ್ನಿಂಗ್ ಊಟಕ್ಕೆ ಹೋದರೆ ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಫಾರ್ ಡ್ರಿಂಕಿಂಗ್. ಅವರು ಮನೆಯಿಂದ ಆಚೆ ಹೋದರೆ ಇವ್ರು ಊರು ಸುತ್ತಕ್ಕೆ ಹೋಗ್ತಾ ಇದ್ದಾರೆ. ಯು ನೋ ದೇರ್ ಸರ್ಟನ್ ರೆಪ್ಯುಟೇಷನ್ ದಟ್ ಪೀಪಲ್ ಹ್ಯಾವ್. ಐ ಥಿಂಕ್ ದ್ಯಾಟ್ ಫಾರ್ ಮೀ, ನನಗೆ ಅದು ಚೇಂಜ್ ಮಾಡಬೇಕು. ಬೇರೆಯವ್ರಿಗೋಸ್ಕರ ಅಲ್ಲ, ನನಗೋಸ್ಕರ ಅಷ್ಟೇ. ಸಾಯೋವರೆಗೂ ದೇ ಕೀಪ್ ಸರ್ಚಿಂಗ್ ಫಾರ್ ಇಟ್. ಏನಪ್ಪ ಲೈಫಲ್ಲಿ ಹಿಂಗಿರ್ಬೇಕಾ, ದಿಸ್ ಇಸ್ ಮೀನಾ ಅಂತ. ಬಟ್ ಅಟ್ 25 ಸೀಮ್ಸ್ ಲೈಕ್ ಏನೋ ಒಂದು ರೇಂಜ್ಗೆ. ಐ ಡೋಂಟ್ ವಾಂಟ್ ಟು ಲೈಕ್ ಸೇ ಎನಿಥಿಂಗ್ ಬಿಕಾಸ್ ಯು ಹ್ಯಾವ್ ಅ ಲಾಟ್ ಟು ಎಕ್ಸ್ಪ್ಲೋರ್ ಇನ್ ಲೈಫ್. 100%. ಬಟ್ ಫ್ರಮ್ ದ ಲುಕ್ಸ್ ಆಫ್ ಇಟ್ ಯು ಲುಕ್ ಸಾರ್ಟೆಡ್. 100% ಗೊತ್ತು. ಯಾಕಂದರೆ ನಾವು ಒಂದು ಸಿಸ್ಟಮಲ್ಲಿ ನಾವೆಲ್ಲರೂ ಇದ್ದೀವಿ, ನಾವೆಲ್ಲರೂ ಆ ಸಿಸ್ಟಮ್ನೇ ಫಾಲೋ ಮಾಡಿ ನಮ್ಮ ಲೈಫ್ನ ಬಿಲ್ಡ್ ಮಾಡ್ತಾ ಇದ್ದೀವಿ. ಹಿಂಗೆ ನೋಡಿದ್ರೆ ಬರ್ಡ್ ಐ ವ್ಯೂ ಇಂದ ನಾವು ಹೇಳಿದ್ರೆ, ಬರ್ಡ್ ಐ ವ್ಯೂ ಇಂದ ನೋಡಿದ್ರೆ ಎಲ್ಲರ ಲೈಫು ಒಂದೇ ಥರ ಇದೆ. ನಮ್ಮ ಲೈಫಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಎಕ್ಸಾಕ್ಟ್ಲಿ, ಎಲ್ಲರದು ಲೈಫ್ ಅಟ್ ಸಮ್ ಪಾಯಿಂಟ್ ಇಟ್ಸ್ ದ ಸೇಮ್. ಅದನ್ನ ಐ ಡೋಂಟ್ ವಾಂಟ್ ಟು ಬಿ ದಿಸ್ ಸೇಮ್ ಆ್ಯಂಡ್ ಬೋರಿಂಗ್. ನನ್ನ ಲೈಫ್, ನಾನು ಒಂದು 60 ವರ್ಷ ಆದಾಗ ನನ್ನ ಮೊಮ್ಮಕ್ಳಿಗೆ ನಾನು ನನ್ನ ಕತೆ ಹೇಳಬೇಕಾದ್ರೆ ಐ ಶುಡಂಟ್ ಹ್ಯಾವ್ ದೀಸ್ ನಾರ್ಮಲ್ ಸ್ಟೋರೀಸ್ ದಟ್ ಎವ್ರಿಬಡಿ ಇಸ್ ಟೆಲಿಂಗ್ ಎವ್ರಿಬಡಿ. ಐ ಶುಡ್ ಹ್ಯಾವ್ ಕೂಲ್ ಸ್ಟೋರೀಸ್ ಟು ಟೆಲ್. So at what age did you realize that, you know, personality, ಈ ಥರ ಪದಗಳು, like I think when you even saw Kirik Party success, I personally feel maybe you were 18, right? Yeah. 18 ನಲ್ಲೇನೆ seeing such amount of success. Firstly, ಅದ್ರದ್ದು ಒಳ್ಳೇದು ಇದೆ, ಕೆಟ್ಟದ್ದು ಇದೆ. 100%. Today when you look back, what do you think? Did it come too early to you ಅಂತನಾ, ಅಥವಾ you thoroughly enjoyed whatever came? I'm very grateful that it came to me at the age it came to me. ಯಾಕಂದರೆ ನನ್ನ ಲೈಫ್ ಕಂಪ್ಲೀಟ್ಲಿ ಚೇಂಜ್ ಆಯಿತು. ಐ ಓ ಎವ್ರಿಥಿಂಗ್ ಟು ದಟ್ ಫಿಲ್ಮ್. ನನ್ನ ಹಾರ್ಡ್ ವರ್ಕ್ ಬೇರೆ ಕಡೆ 100% ಇತ್ತು. ನಾನು ಡಾನ್ಸರ್ ಆಗಿದ್ದೆ, ನಾನು ಡಾನ್ಸ್ ಇನ್ಸ್ಟ್ರಕ್ಟರಾಗಿ ವರ್ಕ್ ಮಾಡ್ತಾ ಇದ್ದೆ, ಮಕ್ಳಿಗೆ ಡಾನ್ಸ್ ಹೇಳ್ಕೊಡ್ತಾ ಇದ್ದೆ. ಐ ವಾಸ್ ಮೇಕಿಂಗ್ 1,500 rupees a month. ಮಕ್ಳಿಗೆ ಡಾನ್ಸ್ ಹೇಳ್ಕೊಡ್ತಾ. ಆ್ಯಂಡ್ ಐ ನೆವರ್ ಟಾಕ್ ಅಬೌಟ್ ದಿಸ್ ಆಲ್ಸೋ. ಐವ್ ನೆವರ್ ಸ್ಪೋಕನ್ ಅಬೌಟ್ ದಿಸ್. ಸ್ಟೂಡೆಂಟ್ಸ್ ಪೇ ಮಾಡಿಬಿಟ್ಟು ಫೀಸ್ ಕಟ್ಬಿಟ್ಟು ಬರ್ತಾಯಿದ್ರು. ನಾನು ಅಸಿಸ್ಟೆಂಟ್ ಇನ್ಸ್ಟ್ರಕ್ಟರಾಗಿ BSP ಅಂತ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾಯಿದ್ದೆ. ನಾನು ಅಲ್ಲಿ ವರ್ಕ್ ಮಾಡಬೇಕಾದ್ರೆ ನನ್ನ ಅಸಿಸ್ಟೆಂಟ್ ನಂಗೆ ಡಾನ್ಸ್ ಕಲಿಯೋಕ್ಕೆ ಸಿಗ್ತಾಯಿತ್ತು. 9 to 11 ಎವ್ರಿ ಡೇ ಡಾನ್ಸ್ ಕ್ಲಾಸಸ್ ನಡೀತಾಯಿತ್ತು ಅಲ್ಲಿ. ಅದು ಫ್ರೀ ನಿಮಗೆ. ನೀವು ಅಲ್ಲಿ ಇನ್ಸ್ಟ್ರಕ್ಟರ್ ಆದರೆ ನಿಮ್ಗೆ ಅದು ಫ್ರೀ ಕ್ಲಾಸಸ್, ಕಲಿಯೋಕ್ಕೆ ಫ್ರೀ. ಸೊ ನಾನು ಕಲಿಯೋಕ್ಕೋಸ್ಕರ, ಬಿಕಾಸ್ ದೇ ಹ್ಯಾಡ್ ಅಮೇಝಿಂಗ್ ಟೀಚರ್ಸ್, 1,500 rupees ಸ್ಯಾಲರಿಗೆ ಐ ಯೂಸ್ ಟು ಸ್ಪೆಂಡ್ ಮೈ ಹೋಲ್ ಮಂತ್ ಇನ್ ದಟ್ ಮನಿ. ಆ್ಯಂಡ್ ನಂಗೆ ಐ ಆಲ್ವೇಸ್ ವಾಂಟೆಡ್ ಟು ಬ್ರೇಕ್ ಔಟ್ ಆಫ್, ಅಂದರೆ ಐ ಕಮ್ ಫ್ರಮ್ ಅ ವೆರಿ ಸ್ಮಾಲ್ ಫ್ಯಾಮಿಲಿ. ಅಂದರೆ ಐ ಕುಡಂಟ್ ಅಫೋರ್ಡ್ ಮಾಡೋಕ್ಕೆ ಎಷ್ಟೊಂದು ಥಿಂಗ್ಸ್ ಅಫೋರ್ಡ್ ಮಾಡೋಕ್ಕಾಗಲ್ಲ. ಬಟ್ ಬಿಕಾಸ್ ಮೈ ಮಾಮ್ ಇಸ್ ಕ್ರಿಶ್ಚಿಯನ್, ಶಿ ವಾಸ್ ವೆರಿ ಪರ್ಟಿಕ್ಯುಲರ್ ದ್ಯಾಟ್ ದೇ ವಿಲ್ ಗೋ ಟು ಅ ಕಾನ್ವೆಂಟ್, ದೇ ವಿಲ್ ಗೋ ಟು ಅ ಗುಡ್ ಸ್ಕೂಲ್. ಏನೇ ಆಗಲಿ ಒಂದು ಒಳ್ಳೆ ಸ್ಕೂಲಿಗೆ ಹಾಕ್ತೀನಿ. ಸೊ ಐ ಓ ಎವ್ರಿಥಿಂಗ್ ಟು ಮೈ ಮಮ್ ಫಾರ್ ದಟ್ ರೀಸನ್, ದಟ್ ಶಿ ಪುಟ್ ಮೀ ಇನ್ ಅನ್ ಇನ್ಕ್ರೆಡಿಬಲ್ ಸ್ಕೂಲ್. ಲೈಕ್ ನಾನು ಇವತ್ತು ಐ ಕ್ಯಾನ್ ಗೋ ಟು ಎನಿ ಕಂಟ್ರಿ ಇನ್ ದ ವರ್ಲ್ಡ್ and I can talk to anybody with the right amount of confidence and right language, great hold over my language. ಯಾರಿಗೂ ಏನದ್ರ ಬಗ್ಗೆನೂ ಕೇರ್ ಮಾಡಿದೆ ಆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋದಕ್ಕೆ ಡೆಫಿನೆಟ್ಲಿ ಮೈ ಫೌಂಡೇಶನ್. ದೆನ್ ವೆನ್ ಕಿರಿಕ್ ಪಾರ್ಟಿ ಹ್ಯಾಪನ್, ಐ ರಿಮೆಂಬರ್ ನಾವು ಒಂದು ಚಿಕ್ಕ 1 BHK ಮನೇಲಿದ್ವಿ, 4 ಜನ, ನಾನು, ಅಮ್ಮ, ಅಣ್ಣ. And all of us used to sleep in the same room. All of us used to sleep in the same room. So from there, when Kirik Party happened to me, ನಾನು ಸೈನಿಂಗ್ ಚೆಕ್ ಸಿಕ್ಕಿದಾಗ ನಂಗೆ 25,000 ರೂಪಾಯಿದು ಅಡ್ವಾನ್ಸ್ ಚೆಕ್ ನೋಡಿ ನಾನು ಎಸ್ ಅಂದಿದ್ದು. ಮೈ ಮೋಟಿವೇಶನ್ ಟು ಗೆಟ್ ಇನ್ ಟು ಫಿಲ್ಮ್ ಇಂಡಸ್ಟ್ರಿ ವಾಸ್ ಮನಿ. 16 ವರ್ಷ ಇದ್ದಾಗ ನಾನು ಮುಂಬೈಗೆ ಹೋಗಿದ್ದೆ.
ನನಗೆ ಡಾನ್ಸ್ ಮಾಡಬೇಕಾಗಿತ್ತು. ನಮ್ಮ ಅಪ್ಪ ಅಮ್ಮ ವರ್ ವೆರಿ ಸ್ಟ್ರಿಕ್ಟ್ ದಟ್ 12ನೇ ಕ್ಲಾಸ್ ಆದರೂ ನೀನು ಮುಗಿಸ್ಲೇಬೇಕು, ಅದಾದಮೇಲೆ ನೋಡೋಣ, ಲೈಕ್ ಅದಾದ್ಮೇಲೂ ಡಿಗ್ರಿ ಮಾಡಬೇಕು, ಬಟ್ ಅದಾದ್ಮೇಲೆ ನೋಡೋಣ, ದೇ ಆಲ್ವೇಸ್ ಪೇರೆಂಟ್ಸ್ ಇದು ಮಾಡ್ತಾರಲ್ಲ, 10ನೇ ಕ್ಲಾಸ್ ಮುಗಿಸ್ಬಿಡು ಅವಾಗ ಆಮೇಲೆ ನೋಡೋಣ, 12ನೇ ಕ್ಲಾಸ್ ಮುಗಿಸ್ಬಿಡು ಆಮೇಲೆ ನೋಡೋಣ. 11th ಸ್ಟ್ಯಾಂಡರ್ಡ್ ಎಂಡಿಂಗಲ್ಲಿ ನಾನು ಬಾಂಬೆಗೆ ಕೊಡೋದೆ ಡಾನ್ಸ್ ಇಂಡಿಯಾ ಡಾನ್ಸ್ಗೆ ಆಡಿಷನ್ ಕೊಡೋದಕ್ಕೆ. ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಆದೆ. ನಂತರ ಡಾನ್ಸ್ ಇಂಡಿಯಾ ಡಾನ್ಸ್ ತಕ್ದೀರ್ಕಿ ಟೋಪಿ ಇದೆ ಮನೇಲಿ, ಆಯ್ತಾ. ಸೆಲೆಕ್ಟ್ ಆದ್ಮೇಲೆ ನಂಗೆ 16 ವರ್ಷ ಅಲ್ವಾ, ಕಾಂಟ್ರಾಕ್ಟ್ ನಮ್ಮ ಅಪ್ಪ ಅಮ್ಮನೇ ಸೈನ್ ಮಾಡಬೇಕು. ಅಲ್ಲಿ ಕಚ್ಕೊಂಡ್ರಾ? ನಮ್ಮ ಅಪ್ಪ ಅಮ್ಮ ಹೇಳಿದ್ರೆ ನಾನು ಸೈನ್ ಮಾಡಲ್ಲ, ವಾಪಸ್ ಬಾ. ಸರಿ, ವಾಪಸ್ ಬಂದು ಕಿರಿಕ್ ಪಾರ್ಟಿ ಆದಾಗ ನನ್ನ ಲೈಫ್ ಟುಕ್ ಅ ಟ್ರಾನ್ಸ್ಫಾರ್ಮೇಷನ್. ನಾನು ಪ್ಯಾರಿಸ್ಗೆ ಹೋದೆ ಕಿರಿಕ್ ಪಾರ್ಟಿ ಟೀಮ್ ಜೊತೆ. ನನ್ನ ಲೈಫಲ್ಲಿ ಯಾವಾಗಲೂ ನಾನು ಡ್ರಾ ಮಾಡ್ತಾಯಿದ್ದೆ ಕ್ಲಾಸಲ್ಲೆಲ್ಲ, ಐಫಲ್ ಟವರ್, ಪ್ಯಾರಿಸ್ಗೆ ಹೋಗಬೇಕು. ಮ್ಯಾನಿಫೆಸ್ಟೇಷನ್ ಇಸ್ ರಿಯಲ್ ಅಂತಾರಲ್ಲ, ಸೋ ರಿಯಲ್. ಯಾಕಂದರೆ ನಾನು ಬರೀ ಪ್ಯಾರಿಸ್ಗೆ ಹೋಗೋ ಕನ್ಸು ಕಂಡಿರೋದು, ಇನ್ನು ಎಲ್ಲೂ ಹೋಗೋ ಕನ್ಸು ಲೈಫಲ್ಲಿ ಬರೀ ಪ್ಯಾರಿಸ್. ಫಸ್ಟ್ ಕಂಟ್ರಿ ದಟ್ ಐ ಎವರ್ ವಿಸಿಟೆಡ್ ದಟ್ ಐ ಹ್ಯಾವ್ ಸ್ಟ್ಯಾಂಪ್ಡ್ ಆನ್ ಮೈ ಪಾಸ್ಪೋರ್ಟ್ ಇಸ್ ಪ್ಯಾರಿಸ್. ವಾಹ್. ಆಯ್ತಾ. And fully paid trip. Like ನಮ್ಮ ಪ್ರೊಡಕ್ಷನ್ ಅವರೇ ಎಲ್ಲ ನೋಡ್ಕೊಂಡ್ರು. ಇಲ್ಲ ಫಿಲಮ್ ರಿಲೀಸ್ ಸಕ್ಸಸ್ ಆದ್ಮೇಲೆ ಫಿಲಮ್ ರಿಲೀಸ್ ಆಯ್ತು ಅಲ್ಲೆಲ್ಲ. ಆಮ್ಸ್ಟರ್ಡ್ಯಾಮ್, ಪ್ಯಾರಿಸ್, ಜರ್ಮನಿ, ಸ್ವಿಟ್ಜರ್ಲೆಂಡ್ ಅಲ್ಲಿ ಈ 4 ಕಂಟ್ರೀಸ್ಗೆ ನನ್ಗೆ ಅವಾಗ ಹೋಗಕ್ಕೆ ಸಿಕ್ತು. ಬ್ಯೂಟಿಫುಲ್ ಕಂಟ್ರೀಸ್. ಟ್ರಾವೆಲ್, ಐ ಮೆಟ್ ಟ್ರಾವೆಲಿಂಗ್ ಅಟ್ ದ ಟೈಮ್. ವಾಪಸ್ ಬಂದೆ, ಐ ಮೇಡ್ ಮನಿ. ಫಿಲಮ್ ಸಕ್ಸಸ್ ಆದ್ಮೇಲೆ ದೇ ಪೇಡ್ ಅಸ್ ಮೋರ್. Obviously, so nice, such an honest team. They're one of the best teams. Andre there is no two words about it. The reason our team ashtu successful agide ಏನಕ್ಕೆ ಇವತ್ತು ಅವ್ರು ಎಲ್ಲರೂ ಅಷ್ಟು ಬೆಳೆದಿದ್ದಾರೆ ಅಂದರೆ ಬಿಕಾಸ್ ದೇ ಆರ್ ಗ್ರ್ಯಾಟಿಟ್ಯೂಡ್ ಟುವರ್ಡ್ಸ್ ದ ಪೀಪಲ್ ದೇ ವರ್ಕ್ ವಿತ್. ಅವ್ರು ಎಲ್ಲರಿಗೂ ಚೆನ್ನಾಗಿ ನೋಡ್ಕೋತಾರೆ. ಅವ್ರು ಸೆಟ್ಟಲ್ಲಿ ಊಟ ಇಸ್ ಸೂಪರ್. ಸೆಟ್ಟಲ್ಲಿ ಯಾರು ಕಂಪ್ಲೇಂಟ್ ಮಾಡೋದು ನೀವು ನೋಡೋದೇ ಇಲ್ಲ ಅವ್ರ ಸೆಟ್ಟಲ್ಲಿ. ಸೊ ಐ ಥಿಂಕ್ ಅಷ್ಟು ಒಳ್ಳೆ ವಿಷಯದಿಂದನೇ ಅವರು ದೇ ಆರ್ ಡೂಯಿಂಗ್ ಆಸ್ ಗುಡ್ ಆಸ್ ದೇ ಆರ್ ಡೂಯಿಂಗ್ 100%. ಸೊ ಮುಂದೆ ಐ ನೋ ಆಫ್ ಸಮ್ ಎಕ್ಸ್ಪೀರಿಯನ್ಸಸ್ ಯು ಹ್ಯಾಡ್, ಕೆಲವುದು ವಿಚ್ ಡಿಂಟ್ ಗೋ ವೆಲ್, ಪ್ರಾಬ್ಲಿ ಏನೋ ಯಾವುದೋ ಸಿನಿಮಾ ಸೈನ್ ಮಾಡಿರೋದು, ಪ್ರೊಡ್ಯೂಸರ್ಸ್ ಇದು ದೇರ್ ವಾಸ್ ಒನ್ lot of trouble. I went to a lot of ಕಿರಿಕ್ ಹುಡುಗಿ ಅನ್ನೋ ಟ್ಯಾಗ್ ಏನೇನು. ಸೊ ವಿ ವಾಂಟ್ ಟು ಹಿಯರ್ ಯುವರ್ ಸೈಡ್ ಆಫ್ ದ ಸ್ಟೋರಿ. I think I was very young firstly, and a lot of people didn't cut me slack. Nobody cut me slack, honestly, that I was young. I was surrounded by people who were 30 plus, people who were way older. And you are 18, 19. Yeah. I was 18, not even 19. When this happened, I was 18. I was constantly shunned. Like, I was constantly told to be quiet. Like, for people to sit out and judge you. ಅಂದರೆ ಆಚೆ ಕಡೆ ನಿಂತ್ಕೊಂಡು ಅಯ್ಯೋಳು ತುಂಬ ಮಾತಾಡ್ತಾಳೆ, ಅಯ್ಯೋಳು ಆ ಥರ, ಅಯ್ಯೋಳು ಈ ಥರ ಹೇಳೋದು ತುಂಬ ಈಸಿ. ಅವ್ರ ಲೈಫಲ್ಲಿ ನೀವು ಅವ್ರ ಶೂಸಲ್ಲಿದ್ದು ಏನಕ್ಕೆ ಅವ್ರು ಆ ಥರ ಅಂತ ತಿಳ್ಕೊಳ್ಳೋದು ತುಂಬ ಕಷ್ಟ. ಬಟ್ ಅಟ್ ದ ಸೇಮ್ ಟೈಮ್ ಬೇರೆಯವ್ರ ಶೂನ ಹೆಂಗೆ ತೂತ್ ಮಾಡೋದು ಅನ್ನೋದೇ ಕಾಯ್ತಾ ಇರ್ತಾರೆ. ಐ ರಿಯಲೈಸ್ ವಾಟ್ ದಿಸ್ ಹೋಲ್ ಪವರ್ ಪ್ಲೇ ಅಂದರೆ ಏನು. ಒಬ್ಬರು ನನಗೆ ಯಾವತ್ತೂ ಈ ಥರ ಪಾಲಿಟಿಕ್ಸ್ ಎಲ್ಲ ಲೈಫಲ್ಲಿ ನೋಡೇ ಇಲ್ಲ. ನಾನು ಊಟ ಇದೆಯಾ ಮನೆಯಲ್ಲಿ, ಡಿನ್ನರ್ ಇದೆಯಾ ಇವತ್ತು, ಓಕೆ, ಸ್ಕೂಲ್ ಫೀಸ್ ಕಟ್ಟಿದೆಯಾ, ಓಕೆ, ವೆರಿ ಬೇಸಿಕ್ ನೀಡ್ಸ್ ವಿ ಹ್ಯಾಡ್. ಫ್ರಮ್ ದೇರ್ ಟು ಐ ರಿಮೆಂಬರ್ ಅವತ್ತು ಆಫೀಸ್ಗೆ ಹೋಗಿ ಕನ್ನಡ ಫಿಲಮ್ ದಟ್ ಐ ವಾಸ್ ವರ್ಕಿಂಗ್ ಇನ್ ದ ಒನ್ ದಟ್ ಐ ಹ್ಯಾಡ್ ಸೈನ್. ಅವ್ರ ಆಫೀಸಲ್ಲಿ ನಾನು ಕುತ್ಕೊಂಡು ಅವ್ರಿಗೆ ಹೇಳ್ತಾ ಇದ್ದೀನಿ, ಸರ್ ನಾಳೆಯಿಂದ ಶೂಟ್ ಶುರು ಆಗ್ತಾಯಿದೆ ನಂದು ತಮಿಳ್ ಪ್ರಾಜೆಕ್ಟ್ದು, 10 ದಿನ ಇದೆ ಕಂಟಿನ್ಯೂಸ್ ಶೂಟಿಂಗು, ಅದಾದಮೇಲೆ ಸಾರ್ಟ್ ಮಾಡ್ಕೊಳ್ಳೋಣ ಡೇಟ್ಸ್. ಇಲ್ಲ, ನಮ್ಮ ಶೂಟಿಂಗು ನಾಳೆನೇ ಶುರು ಆಗ್ತಾಯಿದೆ. ಸರಿ, ಲೈಕ್ ನಂಗೆ ಕೊಟ್ಟಿರೋ ಡೇಟ್ಸ್ ನೀವು ಬೇರೆ ಅಲ್ವಾ ಸರ್, ಯಾಕೆ ಇವಾಗ ಯಾಕೆ ಚೇಂಜ್ ಆಗ್ತಾಯಿದೆ? ಇಲ್ಲ, ನೀನು ಸೆಕೆಂಡ್ ಫಿಲಮ್ ಇದೇ ಆಗಿರಬೇಕು, ಸೆಕೆಂಡ್ ಫಿಲಮ್ ನೀನು ಅದಾಗಕ್ಕಾಗಲ್ಲ. ಆ್ಯಂಡ್ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಎನಿಥಿಂಗ್. ನನ್ನ ತಲೆಯಲ್ಲಿ ಏನಿದೆ ಅಂದರೆ ನನಗೆ ಗೊತ್ತು, ನಾನು ಸೈನ್ ಮಾಡಿರೋ ತಮಿಳ್ ಫಿಲಮಲ್ಲಿ ಇರೋ ಆ್ಯಕ್ಟರು ಈಸ್ ಅ ಡಾನ್ಸರ್. ಪ್ರಭುದೇವ ಸರ್ ಇಸ್ ಅ ವೆರಿ ಬಿಗ್ ಡಾನ್ಸರ್, ರೈಟ್? ಆ್ಯಂಡ್ ನನಗೆ ಅವ್ರ ಜೊತೆ ಕೆಲಸ ಮಾಡೋದು is beyond working with any big hero, because like I've seen him as a dancer, I've seen him, I've looked up to him. Exactly, dance icon India adu. ಹೌದು, ಅವ್ರ ಜೊತೆ ಕೆಲಸ ಮಾಡೋ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ ಅಂದರೆ ಯಾಕೆ, ವೈ ವುಡ್ ಐ ನಾಟ್ ವರ್ಕ್ ಅಲ್ವಾ? ಸೊ ಅದಾದಾಗ ನಾನು ಆಫೀಸಲ್ಲಿ, ಇಲ್ಲ ಸರ್ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಡೇಟ್ಸ್. ಹೌದಾ, ಸರಿ ನಾನು ನೋಡ್ಕೋತೀನಿ. ಇಟ್ ವಾಸ್ ವೆರಿ ಪಿಸ್ಡ್ ಆಫ್. ನನಗೆ ಗೊತ್ತಿಲ್ಲ ಇದು ಏನು ನಡೀತಾ ಇದೆ. ನಮ್ಮ ಅಪ್ಪನ ಜೊತೆ ಹೋಗಿದ್ದೀನಿ ನಾನು ನಮ್ಮ ಅಪ್ಪ ಕಾರಲ್ಲಿ ಕೂತ್ಕೋತೀವಿ, ಇವ್ರು ಕಮಿಂಗ್ ಬ್ಯಾಕ್. 5 minutes ಆಗಿಲ್ಲ ಹೊರಟಿರೋದು ಅಲ್ಲಿಂದ, ಆ ಆಫೀಸಿಂದ 5 minutes ಆಗಿಲ್ಲ. 5 minutesಲ್ಲಿ ಎಲ್ಲ ನ್ಯೂಸ್ ಚಾನಲಲ್ಲೂ ನಾನು ಬರ್ತಾಯಿದ್ದೀನಿ. ನಮ್ಮಮ್ಮ ಮನೆಯಿಂದ ಕಾಲ್ ಮಾಡ್ತಿದ್ದಾರೆ, ಏನಾಯಿತು ನಿನಗೆ, ಎಲ್ಲ ಓಕೆನಾ? ಆ್ಯಂಡ್ ನ್ಯೂಸ್ ಚಾನಲ್ ಏನಂತ ತೋರಿಸ್ತಾ ಇದ್ದಾರೆ, ಕನ್ನಡ ಫಿಲಮ್ ಬಿಟ್ಟು ತಮಿಳ್ ಫಿಲಮ್ ಸೈನ್ ಮಾಡಿದ ಸಂಯುಕ್ತ ಹೆಗಡೆ. ಇಟ್ ಟೇಕ್ಸ್ ನಥಿಂಗ್ ಟು ರೂಯಿನ್ ಸಂಬಡೀಸ್ ಇಮೇಜ್, ಸಂಬಡೀಸ್ ಪರ್ಸ್ನಾಲಿಟಿ, ಸಂಬಡೀಸ್ ಹಾರ್ಡ್ ವರ್ಕ್. ಏನೂ ಇಲ್ಲ, ಒಂದು ಚಿಕ್ಕ ರೂಮರ್ ಸಾಕು. ದ ಪ್ರೊಡ್ಯೂಸರ್ ಹ್ಯಾಡ್ ದಟ್ ಪವರ್ ಟು ಕಾಲ್ ಆಲ್ ದೀಸ್ ಚಾನಲ್ಸ್ ಆ್ಯಂಡ್ ಟೆಲ್ ದೆಮ್
to put this fake news, and they immediately did. Very, very upsetting. And like I stopped believing in news after that point. ಹೀರೋಯಿನ್ ಇದರಲ್ಲೂ ಒಂದು PR ಅನ್ನ ಹೈಯರ್ ಮಾಡೋದು 100% ಮಾಡ್ತಾರೆ. ಆ್ಯಂಡ್ ವಿ ಸಿ ದಿಸ್ ಕಲ್ಚರ್ ಇನ್ ಬಾಲಿವುಡ್. ಅವರೆಲ್ಲೋ ಪಾರ್ಲರಿಂದ ಆಚೆಗೆ ಬರ್ತಾ ಇರೋದು, ಏರ್ಪೋರ್ಟ್ ಹತ್ರ ಏನೋ ಮೈಹೋ ಅಂತ ಹಿಂಗೆ ಡ್ರಾಮಾ ಮಾಡೋದು, ಅವರೇ ಕರೆಯೋದಲ್ವಾ ಪ್ಯಾಪ್ಸ್ ಅಂತ ಏನು ಕರಿತೀವಿ. ಸೊ ಯು ಸೇಯಿಂಗ್ ಆಲ್ ಆಫ್ ದಿಸ್ ಸ್ವಲ್ಪ ಆಚೆಗೆ ಬಂದಿದೆ ಅಲ್ಲ, ಪೀಪಲ್ ಆರ್ ಆಲ್ಸೋ ಅವೇರ್ ಟುಡೇ. ಐ ಡೋಂಟ್ ಥಿಂಕ್ ಪೀಪಲ್ ಆರ್ ಅವೇರ್. ನನಗೆ ಏನು ಗೊತ್ತಾ, ಪೀಪಲ್ ಆರ್ ಅವೇರ್ ಅನ್ನೋದು ನಾವು ಇಂಡಸ್ಟ್ರಿಯಲ್ಲಿ ಇದೀವಿ ಅದಕ್ಕೆ ನಮಗೆ ಗೊತ್ತು. ಜನರಲ್ ಪಬ್ಲಿಕ್ಗೆ ಹೇಗೆ ಗೊತ್ತಾಗುತ್ತೆ? ನಮ್ಮಂತವ್ರು ಈ ತರ ಮಾತಿಗೆ ಹೇಳಿದಾಗ ವಿಚಾರ ಅದು ಯಾರು ಕೇಳಿಸ್ಕೊತಾರೋ ಅವರು ಓಕೆ. ಅದು ಇವಾಗ ಕೇಳಿಸ್ಕೊಳ್ಳೋರಲ್ಲೂ ದೆಲ್ ಬಿ ಪೀಪಲ್ ಹುಲ್ ಬಿ ಲೈಕ್ ಸುಮ್ಮನೆ ಹೇಳ್ತಾ ಇದಾರೆ ಮಗ ಅನ್ನೋರು ಇರ್ತಾರೆ, ಆಯ್ತಾ, ಅದನ್ನ ನಮ್ಮದೇ ಇರೋರು ಇರ್ತಾರೆ. ಸೊ ಐ ಆಮ್ ಸೇಯಿಂಗ್ ಇವೆಂಚುಲಿ ಹೌ ಮಚ್ ಪರ್ಸೆಂಟೇಜ್ ಆಫ್ ದ ಪಾಪ್ಯುಲೇಷನ್ ಔಟ್ಸೈಡ್ ವಿಲ್ ನೋ ಅನ್ನೋದು. ನಿಮ್ಮ ಬಗ್ಗೆ ನೀವೇ ರೂಮರ್ಸ್ ಕ್ರಿಯೇಟ್ ಮಾಡ್ಕೋಬೋದು, ನಿಮ್ಮ ಬಗ್ಗೆ ನೀವೇ ನ್ಯೂಸ್ ಅಪ್ಡೇಟ್ ಮಾಡ್ಕೋಬೋದು, ನಿಮ್ಮ ಬಗ್ಗೆ ನೀವೇ ಪಬ್ಲಿಸಿಟಿ ಮಾಡ್ಕೋಬೋದು. ಸೊ ಆಲ್ ಫ್ಯಾನ್ ಪೇಜಸ್ ಎಲ್ಲ ಯು ಕ್ಯಾನ್ ಹೈಯರ್ ಫ್ಯಾನ್ ಪೇಜಸ್. ಲೈಕ್ till date I probably have like 4-5 fan pages that organically run, that I have no like ಅವ್ರನ್ನ ನಾನು ಫಾಲೋ ಮಾಡಲ್ಲ, ನಾನು ಅವ್ರ ಜೊತೆ ಮಾತಾಡಲ್ಲ, ಏನಿಲ್ಲ, none of this. I want to interact more with my fans, and for that reason I want to get in touch with them. But ಎಲ್ಲದಕ್ಕೂ ಇದೆಲ್ಲ ಮಾಡೋದಕ್ಕೆ ದುಡ್ಡು, ಎಲ್ಲದಕ್ಕೂ ಎವ್ರಿಥಿಂಗ್ ಇಸ್ ದೇರ್. ಯು ಕ್ಯಾನ್ ಪೇ ಫಾರ್ ಆಲ್ ಆಫ್ ದಿಸ್ ಸ್ಟಫ್. ಟ್ರಾವೆಲ್ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರಲ್ಲ, ಎಲ್ಲರೂ ಟ್ರಾವೆಲ್ ಮಾಡ್ತಾರೆ. ನೀವು ಟ್ರಾವೆಲ್ ಮಾಡಿದಾಗ ಐ ಸಿ ಲಾಡ್ ಆಫ್ ವಾವ್ ಮೊಮೆಂಟ್ಸು. ಅದರಲ್ಲಿ ಒಂದು ಡೈವಿಂಗ್, ಸ್ಕೂಬಾ ಡೈವಿಂಗ್. ಅದರಲ್ಲಿ ಲಿಟ್ರಲಿ ಮೇಡಮ್ ಅವರು ಹಿಂದೆ ಆಕ್ಸಿಜನ್ ಸಿಲಿಂಡರು, ರೆಗ್ಯುಲೇಟರ್ ಎಲ್ಲದ್ರ ಜೊತೆಗೆ ಡಾನ್ಸಿಂಗ್ ಅಂಡರ್ ವಾಟರ್ ಆನ್ ಕಾರಲ್ಸ್, ಒಂದು ಕಾರಲ್. ಹೂ ಆರ್ ಯು? ನಂಗೆ ಅದೇ ನಾನು ಹೇಳಿದ್ನಲ್ಲ, ಲೈಫ್ ಎಕ್ಸ್ಪೀರಿಯನ್ಸಸ್. ಲೈಕ್ ನೀವು 20 years later you will not remember this movie shooting that you went to, but you'll remember that you'll definitely remember the first time you danced underwater. Like ನಾವು ನಮ್ಮ ಲೈಫಲ್ಲಿ ನಾವು ವಿ ಗಿವ್ ಸ್ಮಾಲ್ ಥಿಂಗ್ಸ್ ಸೋ ಮಚ್ ಇಂಪಾರ್ಟೆನ್ಸ್. ನೋ like we so much like so much negligence. We give small things so much, we make and we make all these like, oh ನಾನು ಇದನ್ನ ಇಷ್ಟು ದೊಡ್ಡ ಐಟಮ್ ಮಾಡ್ತಾ ಇದ್ದೀನಿ ನಾನು ಇವತ್ತು, I'm traveling to Dubai. I don't remember any of my Dubai trips because I'm like, what is there? There's nothing there in Dubai. Like there are very few things to go see and like naturistically feel and come back. I'm a very nature driven person. So ನನಗೆ ನೀರು ಅಂದರೆ it gives me a certain level of happiness. Nature ನಿಮ್ಮನ್ನ ಎಷ್ಟು ಖುಷಿ ಪಡಿಸುತ್ತೆ ಅಲ್ಲ, ಅಷ್ಟು ನಿಮ್ಮನ್ನ ಏನೂ ಖುಷಿ ಪಡಿಸಲ್ಲ. So at the end of the day, I want to make money to live the life and to have the freedom that I want. Oh wow. Clarity again. I don't want to have the freedom and live the life that I want to make money. ಒಂದು ಟೆಂಪ್ಲೇಟ್ ಅಲ್ಲಿ ಹಿಂಗೆ ಮಾಡಬೇಕು ಅನ್ನೋ ಅದನ್ನೆಲ್ಲ ಬ್ರೇಕ್ ಮಾಡಿ ಏನೂ ಇಲ್ಲ ನನ್ನ ಟೆಂಪ್ಲೇಟ್ ಅಲ್ಲಿ. ಅದಕ್ಕೆ ಯು ಸಿ ನನ್ನ ಕಿರಿಕ್ ಪಾರ್ಟಿ ಆದ್ಮೇಲೆ ವೆಂಟ್ ಇನ್ 2 ರಿಯಾಲಿಟಿ ಶೋಸ್. ಎವ್ರಿಬಡಿ ಎಲ್ಲರೂ ನನಗೆ ಹೇಳಿದ್ರು ಯು ಆರ್ ಫೂಲಿಶ್ ಅಂತ. ನನಗೆ ಎಲ್ಲರೂ ಬೈದರು, ಎಲ್ಲರೂ ಬೈದರು, ನಂಗೆ ಇರೋರೆಲ್ಲರೂ ಬೈದರು. ಹಿಂಗೆ ಹುಚ್ಚಿನ ನೀನು, ನಿಮ್ಮ ಫಿಲಮ್ 100 ಕೋಟಿ ಮಾಡಿದೆ, ನಿಮ್ಮ ಫಿಲಮ್ಸ್ ಎಷ್ಟು ಹಿಟ್ಟಾಗಿದೆ, ಅದೆಲ್ಲ ಬಿಟ್ಟು ನಿಂಗೆ ಫಿಲಮ್ಸ್ ಎಷ್ಟು ಬರ್ತಾ ಇದೆ, ಆಫರ್ ಎಲ್ಲ ಯು ಟರ್ನಿಂಗ್ ಡೌನ್ ಆ್ಯಂಡ್ ಯು ಆರ್ ಗೋಯಿಂಗ್ ಟು ರೋಡೀಸ್ to be a contestant. Show, you said? Yeah, it is. You've done great amount of work with lot of big names. Yes. ಎರಡು ಡಿಕೋಡ್ ಮಾಡಿ ನಮಗೆ. I think I'm good. ಕಾನ್ಫಿಡೆನ್ಸ್ ಇದೆ, ನನಗೆ ಗೊತ್ತು ಏನು I think I'm good. ಓಕೆ, ಫಸ್ಟ್ ಐ ಥಿಂಕ್ ಅದು. ಯಾಕಂದರೆ ಆ್ಯಕ್ಟರ್ ಆಗಬೇಕಂದ್ರೆ ತುಂಬ ಜನ ಹೇಳ್ತಾರೆ ಓ ಅಷ್ಟು ಓವರ್ ಕಾನ್ಫಿಡೆಂಟ್. ಐ ಥಿಂಕ್ ಕಾನ್ಫಿಡೆನ್ಸ್ ಆನ್ ಯುವರ್ ಸೆಲ್ಫ್ ಇಸ್ ಕೀ. ಯಾಕಂದರೆ ನೀವು ಕಾನ್ಫಿಡೆಂಟ್ ಆಗಿಲ್ಲ ಅಂದರೆ ನೀವು ಡೆಲಿವರೇ ಮಾಡೋಕ್ಕಾಗಲ್ಲ. ಅಷ್ಟು ಜನರ ಮುಂದೆ, ಸೆಟ್ ಅವ್ರ ಮುಂದೆ, 50 ಜನ, ಲೈಟಿಂಗು, ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಎಲ್ಲರ ಮುಂದೆ ಯು ಹ್ಯಾವ್ ಟು ಡೆಲಿವರ್ ದ್ಯಾಟ್ ಕ್ಯಾರೆಕ್ಟರ್. ಕಾನ್ಫಿಡೆನ್ಸ್ ಆ್ಯಂಡ್ ಯು ನೀಡ್ ದ್ಯಾಟ್ ಕಾನ್ಫಿಡೆನ್ಸ್ 100%. ಅದು ಫಾರ್ ದಟ್ ಇಸ್ ಒನ್. ಸೆಕೆಂಡ್ ಥಿಂಗ್ ಐ ವೆಂಟ್ ಟು ದಿಸ್ ವರ್ಕ್ಶಾಪ್, ಒಂದು ಆ್ಯಕ್ಟಿಂಗ್ ವರ್ಕ್ಶಾಪ್ಗೆ ಹೋಗಿದ್ದೆ ನಾನು, ಆದಿಶಕ್ತಿ ಅಂತ. ಅಲ್ಲಿ ಒಂದು ಪರ್ಫಾರ್ಮೆನ್ಸ್ ಮಾಡಿಸಿದ್ರು ಎಲ್ಲರ ಹತ್ರ. ಸೇಮ್ ಸ್ಕ್ರಿಪ್ಟ್ ಕೊಟ್ಟರು ಎಲ್ರಿಗೂ, ಆ್ಯಂಡ್ ಎವ್ರಿಬಡಿ ಹ್ಯಾಸ್ ಟು ಎನಾಕ್ಟ್ ಇಟ್ ಇನ್ ದೇರ್ ಓನ್ ವೇ. ದ ಸಿನಾರಿಯೋ ದೇ ಹ್ಯಾವ್ ಟು ಓನ್ಲಿ ಅದನ್ನು ಅವರೇ ಇಮ್ಯಾಜಿನ್ ಮಾಡ್ಕೋಬೇಕು. ಮಹಾಭಾರತದ ಒಂದು ಸೀನ್ ಇದು. ಆಫ್ಟರ್ ದ ವಾರ್ ವಾಸ್ ಒನ್, ಹಿ ವುಡ್ ಹವ್ ಲಾಸ್ಟ್ ಹಿಸ್ ಸನ್, ದ ಕಿಂಗ್ ವುಡ್ ಹವ್ ಲಾಸ್ಟ್ ಹಿಸ್ ಸನ್. ಓಕೆ, ಒಬ್ರು ಕಿಂಗ್ ಅವ್ರ ಮಗನ್ ಲೂಸ್ ಮಾಡಿದ್ಮೇಲೆ ಈ 4 ಲೈನ್ ಇದೆ. ಇದನ್ನು ಹೆಂಗೆ ಪಿಕ್ಚರ್ ಮಾಡ್ತೀರಾ ಅದು ನಿಮಗೆ ಬಿಟ್ಟಿದ್ದು. ಅವ್ರು ಎಲ್ಲಿ ಹೇಳ್ತಾರೆ ಈ ಡೈಲಾಗು, ಏನು ಮಾಡ್ತಾರೆ ಎಲ್ಲ ನಿಮಗೆ ಬಿಟ್ಟಿದ್ದು. ಸೊ ಎವ್ರಿಬಡಿ ಪರ್ಫಾರ್ಮ್. ಐ ವಾಸ್ ಥರ್ಡ್ ಲಾಸ್ಟ್ ಟು ಗೋ ಪರ್ಫಾರ್ಮ್. ಎಲ್ಲರದು ಪರ್ಫಾರ್ಮೆನ್ಸ್ನ ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ರು.
ಆಯಿತಾ, ಇಲ್ಲ ಇದು ಸರಿ ಇಲ್ಲ, ಅದು ಕರೆಕ್ಷನ್ ಇದೆ. ಒಂದು ಹುಡುಗಿ ಪರ್ಫಾರ್ಮ್ ಮಾಡೋಕ್ಕೆ ಬಿಟ್ಲು. ಟಿಲ್ ದೇರ್ ಲೈಕ್ ದೇರ್ 20 people. ಟಿಲ್ ದೆನ್ ಎವ್ರಿಬಡಿ ಗಾಟ್ ಸ್ಟಾಪ್ ಎಕ್ಸೆಪ್ಟ್ ಒನ್ ಗರ್ಲ್. ಶಿ ಪರ್ಫಾರ್ಮ್ಡ್ ಆ್ಯಂಡ್ ದೆನ್ ಶಿ ಗಾಟ್ ಕರೆಕ್ಷನ್ಸ್. ದೆನ್ ಅದಾದಮೇಲೆ ನಾನು ಹೋದೆ. ನಾನು ಫುಲ್ ಸೀನ್ ಪರ್ಫಾರ್ಮ್ ಮಾಡಿದೆ. ನಂದು ಫುಲ್ ಸೀನಲ್ಲಿ ಆ 4 ಲೈನ್ ಹೇಳೋದಕ್ಕೆ ಇಲ್ ಟೇಕ್ ಯು 10-15 seconds ಅಷ್ಟೇ, ಆಯಿತಾ. ಬಟ್ ಮೈ ಸೀನ್ ವಾಸ್ 5 minutes long. ಓಹ್, I did a full 5-minute scene, then I said my lines, finished my scene. ಟೀಚರ್ ಏನೂ ಕರೆಕ್ಷನ್ಸ್ ಇರಲಿಲ್ಲ. ಟೀಚರ್ ಕಣ್ಣು ತುಂಬ್ಕೊಂಡ್ಬಿಟ್ಟಿತ್ತು ಆ್ಯಂಡ್ ಟೀಚರ್ ಡಿಂಟ್ ಸೇ ಎನಿ ಕರೆಕ್ಷನ್ಸ್. ಟೀಚರ್ ಸೆಟ್ ಗೋ ಸಿಟ್. ಇಂಡಿವಿಜುವಲಿ ವಾಟ್ ಯು ಕುಡ್ ಡೆಲಿವರ್, you delivered the best possible outcome for me. So I had nothing to say to you. She is one of the finest actors that I know. She and her husband are very, very, very excellent. can you give Nimi Raphael, her name is. Okay. Yeah. She's amazing. Her husband Vinay Adishakti, amazing. Now in this journey, before I come to Cream, advices, friends ಅಂತೆಲ್ಲ ಬಂದಾಗ, ಇಂಡಸ್ಟ್ರಿ ಅಂತ ಬಂದಾಗ, ಅಫ್ಕೋರ್ಸ್ ಫಸ್ಟ್ ಮೂವಿನಲ್ಲಿ the big break that you got, have you gone to that particular team? ರಕ್ಷಿತ್ ಅವರಾಗಿರಲಿ, ಎನಿಬಡಿ, ಅದನ್ನು 3 AM ಫ್ರೆಂಡ್ ಅಂತಾರಲ್ಲ, ಕಾಲ್ ಮಾಡಿ ನನಗೆ ಈ ವಿಚಾರದಲ್ಲಿ ಕನ್ಫ್ಯೂಷನ್ ಇದೆ, ವಾಟ್ ಯು ಥಿಂಕ್, ವಾಂಟ್ ಟು ಗೈಡ್ ಮೀ, ಅಥವಾ ಆ ಥರ ಎನಿ ಎಪಿಸೋಡ್ಸ್ ಆಫ್ ಸಚ್? ಇದು ನನಗೆ ರಕ್ಷಿತ್ ಡೆಫಿನೆಟ್ಲಿ ಈಸ್ ಆಲ್ವೇಸ್ ಅವೈಲಬಲ್. ಐ ಡೋಂಟ್ ಗೋ ಟು ಕಾಲ್ ಹಿಮ್ ಬಿಕಾಸ್ ನನಗೂ ಗೊತ್ತವ್ರು ಸಿಕ್ಕಾಪಟ್ಟೆ ಬಿಸಿ. ಬಟ್ ಅದರ್ ದೆನ್ ದ್ಯಾಟ್, ಹೀ ಈಸ್ ಅ ವೆರಿ ಡಿಟ್ಯಾಚ್ಡ್ ಪರ್ಸನ್. He doesn't attach himself to anybody. And if he attaches himself to people, he will give us everything. That's the kind of person he is. But he's very, like, even in his current, the way he is very detached from human beings, especially. But for me, industrially, like 3 AM call andre, I would say like 2 people. One would be Shruti Hariharan. And one more is Tamil film director Pradeep anta, Love Today director, Komali director, ashte. But I've always, like, ನಾನು ಇಂಡಸ್ಟ್ರಿ ಜಾಯಿನ್ ಆದಾಗಿಂದ ಐ ಥಿಂಕ್ ಫಸ್ಟ್ 2 years ಅಲ್ಲೇ ನನಗೆ ಗೊತ್ತಾಯಿತು. ಫಸ್ಟ್ಲಿ ಐ ವಾಸ್ ಟೂ ಯಂಗ್. ಸೆಕೆಂಡ್ಲಿ ಐ ಡಿಸೈಡೆಡ್ ನಾನು ಯಾರ ಜೊತೆನೂ ಫ್ರೆಂಡ್ಸ್ ಆಗಲ್ಲ. ಯಾಕಂದರೆ ನನಗೆ ಯಾರ ಜೊತೆನೂ ಪ್ರಿಟೆನ್ಷಿಯಸ್ ಆಗಿ ಫ್ರೆಂಡ್ಸ್ ಆಗಿ ಇಷ್ಟ ಇಲ್ಲ. ಐ ವಾಂಟ್ ದಟ್ ಫ್ರೆಂಡ್ಶಿಪ್ ಟು ಬಿ ಪ್ಯೂರ್. ನಾನು ಇವತ್ತವರೆಗೂ ನಾನು ಯಾರ ಜೊತೆ ಫ್ರೆಂಡ್ಸು ಅವ್ರು ನನಗೆ ದೇ ಕ್ಯಾನ್ ಟೆಲ್ ಮಿ ಎನಿಥಿಂಗ್ ಟು ಮೈ ಫೇಸ್. ಲೈಕ್ ದಿಸ್ ವಾಸ್ ವೆರಿ ಕ್ರ್ಯಾಪಿ ಆಫ್ ಯು, ನೀನು ಇದು ಮಾಡಬಾರ್ದಾಗಿತ್ತು, ನೀನು ಇದು ಯಾಕೆ ಮಾಡಿದೆ ಅಂತ ಕ್ವೆಶ್ಚನ್ ಮಾಡಬೇಕು. ಲೈಕ್ ಯುವರ್ ಫ್ರೆಂಡ್ಶಿಪ್ ಶುಡ್ ಓನ್ಲಿ ಮೇಕ್ ಯು ಫೀಲ್ ಕಂಫರ್ಟಬಲ್. ಈಗ ಅ ಪರ್ಫೆಕ್ಟ್ ಬ್ರಿಡ್ಜ್, ಬಿಕಾಸ್ ಕ್ರೀಮ್. ಎಸ್, ಶ್ರೀಧರ್ ಸರ್ ಹತ್ರ ಮಾತಾಡ್ತಾ ಇದ್ದಾಗ, ಓಂ ನಮಃ ಶಿವಾಯ. ಓ ವೈಡಾ ಕ್ರೀಮ್ ಅಂತ ಅಂದ್ರೆ, ಬಿಫೋರ್ ಯು ಸ್ಟಾರ್ಟ್ ದಟ್ ಯು ವಾಂಟ್ ಟು ಗಿವ್ ದಟ್ ಓಂ ನಮಃ ಶಿವಾಯ ಮಂತ್ರ ಅಲ್ಲ, ಅದಕ್ಕೆ ಏನಾರು ಇದೆಯಾ ಹಿಂದೆ ಅಂತ? ಏನಿಲ್ಲ, ಲೈಕ್ ನನಗೆ ಶಿವನ್ ಮೇಲೆ ತುಂಬ ಭಕ್ತಿ ಬಂದುಬಿಟ್ಟಿದೆ ಡೆಫಿನೆಟ್ಲಿ ಆಫ್ಟರ್ ಕ್ರೀಮ್, ಐ ಹ್ಯಾವ್ ಟು ಸೇ. ನಮ್ಮ ಫಿಲಮಲ್ಲಿ ಶಿವ ಇಸ್ ನಾಟ್ ದೇರ್. ಕಾಳಿಮಾದು, ವಿ ಆರ್ ಪ್ರೇಯಿಂಗ್ ಟು ಕಾಳಿಮಾ ಇನ್ ದ ಫಿಲ್ಮ್. ತುಂಬ ಲೈಫ್ ಚೇಂಜಸ್ ಆಗಿದೆ. ಯಾರು ನನ್ನ ಅದು ಟಾಪಿಕ್ ಎತ್ತ ಈ ಫಿಲಮ್ ಶೂಟಿಂಗ್ ಶುರುವಾದಾಗಿಂದ ಇವತ್ತವರೆಗೂ ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಆಗಿದೆ ಟುವರ್ಡ್ಸ್ ದ ಪಾಸಿಟಿವ್. ಆ್ಯಂಡ್ ಏನದು ಎಲ್ಲ ಅಂದರೆ ಐ ಹ್ಯಾವ್ ಬಿಕಮ್ ಕಾಮರ್. ಐ ಹ್ಯಾವ್ ಡೆಫಿನೆಟ್ಲಿ, ನಂಗೆ ಎಲ್ಲರೂ ಹೇಳ್ತಾರೆ, ಓ ನಿಂಗೆ ಕೋಪ ಜಾಸ್ತಿ, ವೆರಿ ಯು ಗೆಟ್ ಯುವರ್ ಶಾರ್ಟ್ ಟೆಂಪರ್ಡ್. ನಾನು ತುಂಬ ವೈಲೆಂಟ್ ಮನೆಯಲ್ಲಿ ನಾನು ಬೆಳೆದಿರೋದು, ಸಿಕ್ಕಾಪಟ್ಟೆ ವೈಲೆಂಟ್ ಮನೆಯಲ್ಲಿ ನಾನು ಬೆಳೆದಿರೋದು. ಅಲ್ಲಿಂದ ಕೋಪ, ಹೊಡೆಯೋದು ಎಲ್ಲ ಅಲ್ಲಿಂದ ಬಂದಿದೆ. ಟು ಡಿಟ್ಯಾಚ್ ಫ್ರಮ್ ದ್ಯಾಟ್ ಆ್ಯಂಡ್ ಟು ಬಿಕಮ್ ಅ ನ್ಯೂ ಪರ್ಸ್ನಾಲಿಟಿ, ಆರ್ ಲೈಕ್ ನ್ಯೂ ಪರ್ಸ್ನಾಲಿಟಿಗಿಂತ ಟು ವಾಶ್ ಮೈ ಪರ್ಸ್ನಾಲಿಟಿ ವೆರ್ ಮೈ ಮೆಂಟಲ್ ಸ್ಯಾನಿಟಿ ಇಸ್ ಕ್ಲೀನ್ ಅಲ್ಲ, ಇದೆಲ್ಲ ನನಗಾಗಿದ್ದು ಲಾಸ್ಟ್ ಇಯರ್. ಐವ್ ನೆವರ್ ಬಿನ್ ರಿಲಿಜಿಯಸ್. 18 ವರ್ಷ ಕ್ರಿಶ್ಚಿಯಾನಿಟಿ ಫಾಲೋ ಮಾಡಿದೆ. ಲೈಕ್ ಮೈ ಮದರ್ ಇಸ್ ಕ್ರಿಶ್ಚಿಯನ್. ಮನೇಲೆಲ್ಲ ಗೊತ್ತಲ್ಲ, ಅಮ್ಮಂದೇ ನಡೆಯೋದು. ಸೊ ಐ ಫಾಲೋಡ್ ಕ್ರಿಶ್ಚಿಯಾನಿಟಿ ಫಾರ್ 18 years. ಆಫ್ಟರ್ 18 years ಐ ಬಿಕೇಮ್ ಅನ್ ಏಥಿಸ್ಟ್. ಓಕೆ, ಲೈಕ್ ಏನಿದೆ, ಲೈಕ್ ವಾಟ್ ಇಸ್ ಗಾಡ್, ವಾಟ್ ಇಸ್ ಆಲ್ ದಿಸ್? ಯಾಕಂದರೆ ನಮ್ಮನೇಲೆ ಇಬ್ಬರಿದ್ದಾರೆ, ನಮ್ಮನೇಲೆ 2 different gods. ಲೈಕ್ ವಾಟ್ ಇಸ್ ಆಲ್ ದಿಸ್? ಲೈಕ್ ಮ್ಯಾನ್ ಮೇಡ್, ಯಾ, ದಿಸ್ ಆಲ್ ನಿಮ್ಮದೇ ಸೃಷ್ಟಿ. ದೆನ್ ಐ ಸ್ಟಾರ್ಟೆಡ್ ರೀಡಿಂಗ್ ಭಗವದ್ಗೀತಾ. And it was somebody randomly asked me to read Bhagavad Gita. ನಿಂಗೇನು ಗೊತ್ತು ಲೈಕ್ ದಿಸ್, ಈ ಥರ ಆ ಥರ ಮಾತಾಡೋದ್ರೆ ಭಗವದ್ಗೀತಾ ಓದಿ. ಓಕೆ, ಭಗವದ್ಗೀತಾ. When I started reading Bhagavad Gita, I think it opened me up a lot as a person. Crazy. It was really nice. It was amazing talking to you. I feel like I've opened up. ಅಲ್ಲ, ಅದೇನದು ಹಿಂದೆಗಡೆ ಲೈಟ್ ಬರುತ್ತಲ್ಲ, ಎನ್ಲೈಟನ್ಮೆಂಟ್. ಹಲೋ ಬರ್ತಾ ಇದೆ ಇವಾಗ. ಏನದು?
ಇಟ್ ವಾಸ್ ಟ್ರೂಲಿ ಫನ್ ಹ್ಯಾವಿಂಗ್ ಯು ಬಿಕಾಸ್ ನಾನೆಲ್ಲ ಇಂಟರ್ವ್ಯೂಸ್ಗಳಿಂದ ಡೈರೆಕ್ಟ್ ಕ್ವೆಶನ್ಸ್ ಬೇರೆ ಬಟ್ ಟಾಕಿಂಗ್ ಆ್ಯಂಡ್ ಗೆಟಿಂಗ್ ಎಕ್ಸ್ಪೀರಿಯನ್ಸಸ್ ಔಟ್ ಅದ್ರದ್ದು ಮಜಾನೇ ಬೇರೆ. ದಟ್ಸ್ ವಾಟ್ ಜಸ್ಟ್ ಕ್ಯೂರಿಯಸ್ ಇಸ್ ಟ್ರೈಂಗ್ ಟು It ಡೂ. was wonderful to be just curious. ನಾವು ನಿಮ್ಮ ರ್ಯಾಪಿಡ್ ರಾಶ್ಮಿ ಸೈನಿಂಗ್ ಔಟ್.